ಸರಿಯಾಗಿ ಮಾಡಿಲ್ಲಣ್ಣ, ಬಂದು ಕಾರ್ಯಾಚರಣೆ ಮಾಡೋ ವ್ಯವಸ್ಥೆ ಮಾಡೋಣ ಅಂತ. ಅವ್ರು ಇಲ್ಲೇ ಇದೆಯಲ್ಲ ಚಿರತೆ, ಎಲ್ಲೂ ಹೋಗಿಲ್ಲ. ಇನ್ನು ಎಸ್ ಟಿ ಸೋಮಶೇಖರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಇದೀಗ ತಾನೇ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ರು, ನಾನೇ ಖುದ್ದಾಗಿ ಹೇಳಿದೆ ಇದಾದಮೇಲೆ ಶಾಸಕರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಂತ. ಶಾಸಕರು ಬಂದು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಡ್ರೋನ್ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ನೀವು ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಸ್ಥಳೀಯರು ಏನು ಮಾಹಿತಿ ಕೊಟ್ಟರು, ಮಾಹಿತಿಯ ಆಧಾರದ ಮೇಲೆ ಡ್ರೋನ್ ಮುಖಾಂತರ ಹುಡುಕಲಾಗ್ತಾ ಇದೆ. ಫಸ್ಟ್ ಟೈಮ್ ಇದು, ಯಾವತ್ತೂ ಇಲ್ಲಿ ಐಡೆಂಟಿಫಿಕೇಶನ್ ಆಗಿರಲಿಲ್ಲ. ನೆನ್ನೆ ಬೆಳಗ್ಗೆ ಆಗಿದೆ ಅಂತೇಳಿ ಬಂದು ಅದನ್ನು ಬೇರೆ ಕಡೆ ಎಲ್ಲ ಇದ್ದದ್ದನ್ನು ಬೋನ್ನ ತಂದು ಇಲ್ಲಿ ಹಾಕೋಕ್ಕೆ ರೆಡಿ ಮಾಡಿದ್ದಾರೆ, ಈಗ ಕಳಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಒಂದು 3-4 ಕಡೆ ವ್ಯವಸ್ಥೆ ಮಾಡಿ ಇವತ್ತು ಎಷ್ಟೊತ್ತರ ಅಲ್ಲಿ ಅದನ್ನು ಸೆರೆ ಹಿಡಿತೀವಿ ಅಂತೇಳಿ DCP ಸೂರ್ಯಸೇನ್ ಹೇಳಿದ್ದಾರೆ. ಅದಕ್ಕೇನು ಬಂದೋಬಸ್ತ್ ಮಾಡಿದ್ದಾರೆ. ಈ ಲ್ಯಾಂಡ್ ಏನಿದೆ ಇದು ಹಳ್ಳ ಇದ್ದಿತ್ತು, ಈ ಲೋಕಲ್ನವರು ಇದನ್ನು ಮುಚ್ಚಿ ಅಂತೇಳಿ ಹೇಳಿದರು. ನಾನು ಕಾರ್ಪೊರೇಷನ್ಗೆ ಹೇಳಿ ಅದನ್ನು ಮುಚ್ಚಿಸಿದ್ದೆ. ಮುಚ್ಚಾದ್ಮೇಲೆ ಏನು ಮಾಡಿದ್ರು, ಇದನ್ನು ಲ್ಯಾಂಡ್ ಗ್ರಾಬ್ ಮಾಡ್ತಿದ್ದಾರೆ, ಮುಚ್ಚಿಬಿಟ್ಟು ಕೆರೆನ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು. ಅವರು ಸ್ಟೇ ಮಾಡಿದ್ರು, ಏನು ಪ್ರೋಸೆಸ್ ಮಾಡಬೇಡಿ ಅಂತ. ಆ ಸ್ಟೇ ಇದ್ಮೇಲೆ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಅದಕ್ಕೆ ಹೇಳಿದ್ದೀನಿ ಇಂಜಿನಿಯರ್ಸ್ಗೆ, ಸ್ಟೇ ಇದ್ದರೂ ಪರವಾಗಿಲ್ಲ, ಚಿರತೆ ಸೇರಿಬಿಟ್ಟಿದೆ, ಎಲ್ಲ ಪಬ್ಲಿಕ್ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಜರ್ ಮಾಡ್ದಂಗೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಎಲ್ಲೂ ನೈಟ್ ಆಲ್ಟ್ ಆಗದೆ ಇರೋದು ಉಳ್ಕೊಳ್ಳೋಕ್ಕೆ ಅವಕಾಶ ಆಗೋದಿಲ್ಲ. ಅದಕ್ಕೆ ಅವರು DCFನವರು ಕೂಡ ಭಾಳ